ಪರಮಪೂಜ್ಯ ಪ್ರಾತಸ್ಮರಣೀಯ ಸದ್ಗುರುಗಳ ಚರಣಾರವಿಂದಗಳನ್ನು ಹೃದಯ ಪದ್ಮದಲ್ಲಿ ಧ್ಯಾನಿಸಿ ಅದ್ವೈತ ಸಾರ್ವಭೌಮ ಜಗದ್ಗುರು ಸಿದ್ಧಾರೂಢರ ಮೌನ ಮಹಾಯೋಗಿ ಜಗದ್ಗುರು ಗುರುನಾಥಾರೂಢರ ಪಾವನ ಪಾದಾರವಿಂದಗಳಲ್ಲಿ ಹಣೆಮನೆದು ಬ್ರಹ್ಮವಿದ್ಯಾ ಸಂಪ್ರದಾಯ ಕರ್ತೃಗಳಾದ ಸಮಸ್ತ ಋಷಿ ಮುನಿ ಸಂತ ಶರಣರ ಚರಣಾರವಿಂದಗಳಲ್ಲಿ ಅಭಿವಂದಿಸಿ ಗ್ರಂಥಕರ್ತರಾದ ಪೂಜ್ಯ ಶಿವದಾಸನ ಚರಣಾರವಿಂದಗಳಲ್ಲಿ ನಮಿಸಿ ತಮ್ಮೆಲ್ಲರಿಗೆ ಅನಂತ ಶರಣಾರ್ಥಿಗಳು. ಆತ್ಮೀಯರೇ, ಜಗದ್ಗುರು ಸಿದ್ಧಾರೂಢರ ಕೃಪಾಛತ್ರದಲ್ಲಿ ನಡೆದುಕೊಂಡು ಬಂದಿರುವಂತಹ 16ನೇ ವರ್ಷದ ಭಗವಚ್ಚಿಂತನ ಸಾಧನ ಶಿಬಿರದ ಪ್ರಸ್ತುತ ಚಿಂತನದ ವಿಷಯ ಶ್ರೀ ಜಗದ್ಗುರು ಸಿದ್ಧಾರೂಢ ಕಥಾಮೃತ. ಈ ಕಥಾಮೃತದಲ್ಲಿ ನಾವು ಈ ಹೊತ್ತು ಎಷ್ಟನೇದು 34ನೇ ಅಧ್ಯಾಯವನ್ನು ನೋಡುವವರಿದ್ದೇವೆ. ತತ್ಪೂರ್ವದಲ್ಲಿ ಗ್ರಂಥದ ಮಹಾತ್ಮೆಯನ್ನು ಚಿಂತನೆ ಮಾಡೋಣ. 4 ವೇದ, 6 ಶಾಸ್ತ್ರ, 18 ಪುರಾಣ, 28 ದಿವ್ಯ ಆಗಮಗಳ ಸರ್ವಸಾರಭೂತವಾದ ಶ್ರೀ ಸಿದ್ಧ ಪುರುಷನ ಈ ಪವಿತ್ರವಾದ ಚರಿತ್ರೆಯನ್ನು ನಿತ್ಯವೂ ಶ್ರದ್ಧೆಯಿಂದ ಓದುವ, ಕೇಳುವ, ಪೂಜಿಸುವ ಸರ್ವ ಭಕ್ತರಿಗೆ ಧರ್ಮ, ಅರ್ಥ, ಕಾಮ, ಮೋಕ್ಷಗಳು ಸಿದ್ಧಿಸುತ್ತವೆ. ಸರ್ವ ಕಷ್ಟ ನಷ್ಟಗಳು, ಸರ್ವ ಪಾಪ ತಾಪಗಳು, ಚೋರ ವೈರಿ ವಿಷ ಭೂತಾದಿ ಭೀತಿಗಳು ಬಯಲಾಗಿ ಸರ್ವದಾ ಸಕಲ ಸನ್ಮಂಗಳಿಂದ ಕೂಡಿದ ಸುಖ ಸೌಭಾಗ್ಯಗಳು ಒದಗಿ ಬರುವವು. ಶ್ರೀ ಸಿದ್ಧ ಸದ್ಗುರುನ ಕೃಪಾಪೂರ್ವಕ ಶ್ರವಣ ಮಾಡುವುದರಿಂದ ಶಾಂತಿ, ದಾಂತಿ, ವಿವೇಕ, ಜ್ಞಾನ, ಸದ್ಭಕ್ತಿಗಳು ಸಂಪ್ರಾಪ್ತವಾಗುತ್ತವೆ. ಈ ಗ್ರಂಥವನ್ನು ತನ್ನ ಇಷ್ಟದೇವತಾ ಮಂತ್ರದೊಡನೆ ಗಂಧ, ಅಕ್ಷತ, ಧೂಪ, ದೀಪ, ನೈವೇದ್ಯಗಳಿಂದ ಪೂಜಿಸಿ ಪ್ರತಿ ಅಧ್ಯಾಯದ ಪ್ರಾರಂಭದಲ್ಲಿ ಗ್ರಂಥ ಮಹಿಮೆಯನ್ನು ಪಠಿಸಿ ಸ್ಮರಿಸಿ ನಂತರ ಪಾರಾಯಣ ಮಾಡಿ ಮಂಗಳ ವಿಭೂತಿ ಪ್ರಸಾದಗಳನ್ನು ಭಕ್ತಿಯಿಂದ ಸ್ವೀಕರಿಸುವುದು ಶಿಷ್ಟರ ಸಂಪ್ರದಾಯವಾಗಿದೆ. ಸದ್ಗುರುನಾಥ ಮಹಾರಾಜ ಕಿ ಜೈ. 34ನೇ ಅಧ್ಯಾಯ. ಈ ಅಧ್ಯಾಯವನ್ನು ಓದುವ ಪೂರ್ವದಲ್ಲಿ ಒಂದು ಪವಿತ್ರವಾದ ವಚನವನ್ನು ನಾವು ಚಿಂತನೆ ಮಾಡೋಣ. ತಾಯ ಗರ್ಭದ ಶಿಶು ತಾಯ ಕುರುಹ ನರಿಯದು. ಎಂಥ ಅದ್ಭುತವಾದ ವಚನದ. ತಾಯ ಗರ್ಭದ ಶಿಶು ತಾಯ ಕುರುಹ ನರಿಯದು. ಆ ತಾಯಿ ಶಿಶುವಿನ ಕುರುಹನೆಂದೂ ಅರಿಯವು. ಮಾಯಾಮೋಹದಲ್ಲಿ ಮುಳುಗಿದ್ದ ಜೀವರು ದೇವರ ನರಿಯರು. ಆ ದೇವರು ಈ ಭಕ್ತರನೆಂದೂ ಅರಿಯನು. ಕೂಡಲ ಸಂಗಮ ದೇವ. ತಾಯ ಗರ್ಭದ ಶಿಶು ತಾಯ ಕುರುಹ ನರಿಯದು. ಆ ತಾಯಿ ಶಿಶುವಿನ ಕುರುಹನೆಂದು ಅರಿಯಳು. ಮೊದಲಿನ ಕಾಲದಾಗ ಹೊಟ್ಟಾಗಿರುವ ಕೂಸುವಿನ ಬಗ್ಗೆ ತಾಯಿಗೆ ಗೊತ್ತಿಲ್ಲ, ತಾಯಿ ಬಗ್ಗೆ ಕೂಸಿಗೆ ಗೊತ್ತಿಲ್ಲ. ಆ ಕೂಸು ಮತ್ತು ತಾಯಿ ಏನು 10-15 ಕಿಲೋಮೀಟ್ರ್ ದೂರದಲ್ಲಿದಾರಂತ ತಿಳ್ಕೊಂಡ್ರೇನು? ಹೊಟ್ಯಾಗ
ತಾಯಿ ಹೊಟ್ಯಾಗ ಕೂಸದ ಪರಂತು ಅದು ಗಂಡತ್ತೋ ಹೆಣ್ಣತ್ತೋ ಆವಾಗ ಗೊತ್ತಿದ್ದಿದ್ದಿಲ್ಲ. ಈಗ ಗೊತ್ತಾಗಕತ್ತೈತಲ್ಲ. ಹೆಣ್ಣಿದ್ರೆ ಅದಲ್ಲ, ಹೆಣ್ಣಿದ್ರೆ ಏನು ಮಾಡೋದನ ಕೊಂದ ಹಾಕೋದು ಮತ್ತೇನು. ವಿಜ್ಞಾನ ಮುಂದುವರೆದ ಕೊಲ್ಲಾಕ ಹಚ್ಚೈತಿ ಮುಂದಿನದ. ಭ್ರೂಣ ಹತ್ಯೆ ಬಾ 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 ಸ್ವತಃ ತಾಯಿ ತನ್ನ ಮಗನ ಮಗಳ ಕುತ್ತಿಗೆ ಹೆಚ್ಚಿತ್ತ. ಎಂಥ ಅನ್ಯಾಯ ಎಲ್ಲ, ಎಂಥ ಅನ್ಯಾಯ ಅಲ್ರಿ. ಹೆಣ್ಣು ಜಗದ ಕಣ್ಣು ಅಂತಾರೆ. ಇಂತಹ ಪರಿಸ್ಥಿತಿಯೊಳಗೆ ಹೆಣ್ಣು ಏನಾಗೈತಿ ಅಂದ್ರೆ ಬ್ಯಾಡಾಗೈತಿ ಜನರಿಗೆ. ವಿಚಾರ ಮಾಡಿದ್ದು ನೋಡಿದ್ದಾದ್ರೆ ಈ ವಚನದ ಅರ್ಥ ಇನ್ನೂ ಗೂಢದ. ಇಲ್ಲಿ ತಾಯಿ ಮತ್ತು ಕೂಸಿನ ಬಗ್ಗೆ, ತಾಯಿಯ ಗರ್ಭದ ಶಿಶು ತಾಯಿ ಕುರುಹನರಿಯದು, ಆ ತಾಯಿ ಶಿಶುವಿನ ಕುರುಹನೆಂದು ಅರಿಯದು. ಅಂದ್ರೇನು, ಹೊಟ್ಯಾಗ ಇದ್ದ ಕೂಸಿಂದು ಜ್ಞಾನ ತಾಯಿಗೆ ಹೆಂಗಿಲ್ಲೋ ನಮ್ಮ ಹೃದಯದೊಳಗೆ ಇರುವ ಭಗವಂತನ ಜ್ಞಾನ ನಮಗಿಲ್ಲ ಅನ್ನುವಂಥ ಅಭಿಪ್ರಾಯದ ಇಲ್ಲಿ ಒಳಗೆ ಅದ ಇಲ್ರಿ. ಮತ್ತು ಅದಾನಿಲ್ರಿ, ಮತ್ತು ಒಳಗೆ ಅದಾನ ಖರೆ. ಕಾಶಿ ರಾಮೇಶ್ವರ ಹೋಗಿ ಅಲ್ರಿ ಎಲ್ಲ ಮುಳುಗಾಕತ್ತೇವೆ ನೋಡ್ರಿ. ಇಲ್ಲ ಕಾಶಿ ರಾಮೇಶ್ವರ ಏನು ಗಂಧ ಉಳಿದಿಲ್ಲ. ಇಷ್ಟೆಲ್ಲ ತಿರುಗ್ತಾ ಇದ್ದಾನಲ್ಲ, ಬಹುಶಃ ಭಗವಂತ ಹೊಟ್ಟೆ ಆಗಿದ್ದ ಹೃದಯದೊಳಗಿರುವ ಭಗವಂತ ನಗಾಕ್ಕೆ ಹತ್ತಿರಬೇಕು. ಏನು ಹುಚ್ಚದವ ಇವು, ಏನು ಹುಚ್ಚದ ತಿರುಗಾಡ್ತಾವಲ್ಲೋ. ಯಾಕೆ ಅಂದ್ರೆ ಅದನ್ನು ತೋರಿಸ್ತಕ್ಕಂಥ ತಿಳಿಸ್ತಕ್ಕಂಥ ಗುರುಗಳು ಸಿಕ್ಕಿಲ್ಲ. ಇವು ತಿರುಗಾಡಕತ್ತಾವ ಅಲ್ಲ ಅಲ್ಲ. ಯಾಕೆ ತಿರುಗ್ತಾವೆ ಇವು? ನಿನ್ನ ಗರ್ಭದೊಳಗೆ ಅದಾನೋ ಪರಮಾತ್ಮ ಅಂತ ಹೇಳುವ, ಅದನ್ನು ಅನುಭವಕ್ಕೆ ತಂದು ಕೊಡುವ ಗುರುಗಳು ಸಿಕ್ಕಿಲ್ಲ ಇವಕ್ಕೆ. ನಾ ಎಷ್ಟು ಕಲಿಗೆ ಹಾಯ್ತಾವ ಹಾಗೆ ಸುತ್ತರಿಗೆ ಬರ್ತಾವಲ್ಲ. ವಿಚಾರ ಮಾಡಿ. ಭಗವಂತ ಗೀತೆಯೊಳಗೆ ಹೇಳಿದಾನೇ ಏನಂತ? ಈಶ್ವರ ಸರ್ವಭೂತಾನಾಂ ಹೃದಯೇಶರ್ಜುನ ತಿಷ್ಠತಿ ಅಲ್ಲ. ಈಶ್ವರ ಹೃದಯದಲ್ಲಿಯೇ ಇದ್ದಾನೆ. ಆಯ್ತೇನ್ರಿ? ನಾವು ಧ್ಯಾನ ಮಂದಿರ ಅಂತ ಕಟ್ಸಿದ್ದೀವಿ. ಅಲ್ಲೊಂದು ಈಶ್ವರಲಿಂಗ ಸ್ಥಾಪನೆ ಮಾಡಿ, ಆ ಈಶ್ವರಲಿಂಗದ ಕೆಳಗೆ ಗದ್ಗಿ ಮ್ಯಾಗ ಈ ಶ್ಲೋಕ ಬರೆಸಿದೆ. ಏನಂತ? ಈಶ್ವರ ಸರ್ವಭೂತ. ನಮಸ್ಕಾರ ಮಾಡವ ಅದನ್ನು ಓದ್ಬೇಕವ. ಈಶ್ವರ ಸರ್ವಭೂತಾನಾಂ ಹೃದಯೇಶರ್ಜುನ ತಿಷ್ಠತಿ. ಹೃದಯದೊಳಗೆ ಅದಾನ ಈಶ್ವರ. ಪರಂತು ಏನು ಮಾಡೋದದ? ಗೊತ್ತ ಆಗಲಿಲ್ಲ ಅಲ್ರಿ. ಈ ನಮ್ಮ ಕರುಣಾಳು ಬಾ ಬೆಳಕೆ ಅಂತ ಗುರುರಾಜ ಕರ್ಜಿಗಿ ಅವರು ಸಾಧಾರಣ ಒಂದು 10 ಪುಸ್ತಕಗಳ ಪುಣ್ಯಾತ್ಮ ಒಂದೊಂದು ಪಾನದೊಳಗೆ ಒಂದೊಂದು ಪೇಜದೊಳಗೆ ಸುಂದರವಾದ ದೃಷ್ಟಾಂತಗಳನ್ನು ಬರೆದಾನೆ. ಆ ದೃಷ್ಟಾಂತ ನೆನಪಾಗ್ತದೆ. ಅದರ ಸಲುವಾಗಿ ಹೃದಯದಲ್ಲಿ ಪರಮಾತ್ಮ ಇದ್ದಾನೆ. ಮೆಹ್ತಾ, ಡಾಕ್ಟರ್ ಮೆಹ್ತಾ ಅಂತೇಳಿ ಹೃದಯ ತಜ್ಞ, ಪ್ರಸಿದ್ಧ ವೈದ್ಯರು. ಹೃದಯ ತಜ್ಞ. ಯಾರಾದರೂ ಹೃದಯ ರೋಗದವರು ಭೇಟಿ ಆದರೆ ಕೊನೆಗೆ ಬರೋದು ಎಲ್ಲಿಗೆ? ಮೆಹ್ತಾ, ಡಾಕ್ಟರ್ ಮೆಹ್ತಾ. ಅವ್ನು ಭೇಟಿ ಆಗ್ಬೇಕಾರೆ 2-3 ತಿಂಗಳ ಪಾಳಿ ಹಚ್ಬೇಕಂತ್ರಿ. ಅಷ್ಟು ಅವಾಗ ಭಾಳಷ್ಟು ಜನ ಮುತ್ತತ್ತಿದ್ದು ಅಂತ. ಆ ಸಮಯದೊಳಗೆ ದಂಪತಿಗಳಿಬ್ಬರು 8 ವರ್ಷದ ಹುಡುಗಿನ ತಗೊಂಡು ಡಾಕ್ಟ್ರ್ ಅಂತೇಕೆ ಬಂದರು. ಮೆಹ್ತಾ ಡಾಕ್ಟರ್ ನೋಡಿದ. ಆವಾಗ ಹುಡುಗಿ ನಾವು ಆಪ್ರೇಷನ್ ಮಾಡಲೇಬೇಕು ಏನ್ರಿ, ತೆರೆದ ಹೃದಯದ ಆಪ್ರೇಷನ್ ಬಿಟ್ಟರೆ ಹುಡುಗಿ ಬದುಕೋದಿಲ್ಲ. ಅವ್ರು ಹೆಂಗೆ ಮಾಡ್ತೀರಿ ಮಾಡ್ರಿಪ್ಪ ಅಂಥೇಳಿ ತಾಯಿ ತಂದೆ ಕಣ್ಣೀರು ಹಾಕಿ ಮುಂದೆ ಹೆಂಗೆ ಇಲ್ಲ 8 ದಿವಸ
ಟೈಮ್ ಕೊಡ್ತೀನಿ, ಅಷ್ಟೇ ಇರಿ ದವಾಖಾನೆ. 8ನೇ ದಿವಸ ಆ ಹುಡುಗಿ ಆಪ್ರೇಷನ್ ಮಾಡ್ತೀನಿ, ಅಡ್ಡಿ ಇಲ್ಲ. ದಿವಸ ಅವರು ಸಾಂಪ್ರದಾಯಿಕ ತಾಯಿ ತಂದೆಗಳು ದವಾಖಾನ್ಯಾಗ ಸಾಯಂಕಾಲ ದಿನ ಹುಡುಗಿಗೆ ಸ್ನಾನ ಮಾಡಿಸಿ ವಿಭೂತಿ ಹಚ್ಚಿ ಏನ್ರಿ ಕೈಯಾಗ ಭಗವದ್ಗೀತಾ ಕೊಟ್ಟು ಆ ಗೀತಾ ಪಾಠ ನಿತ್ಯದಲ್ಲೇ ಹೇಳ್ತಕ್ಕಂಥ ಪದ್ಧತಿ ಅವ್ರದ್ದು. ಆ ಪದ್ಧತಿ ದಿನ ಕೇಳ್ತಿದ್ದಳು ಹುಡುಗಿ ಕೇಳ್ತಿದ್ದಳು ಅನ್ರಿ. ಆ ಹುಡುಗಿ ಈ ಶ್ಲೋಕದ ಮ್ಯಾಗ ಸಂಶಯ ಏನಂತೂ, ಈಶ್ವರ ಸರ್ವಭೂತಾನ ಹೃದಯರ್ಜುನ ತಿಷ್ಠತಿ. ಆ ಹುಡುಗಿಗೆ ಪರಮಾತ್ಮ ನಮ್ಮ ಹೃದಯದಾಗ ಅದಾನಂತ ಹಿಂಗೆ ಆ ಸಂಶಯ. 8 ದಿವಸ ಆಪ್ರೇಷನ್ ಥಿಯೇಟ್ರಿಗೆ ತೊಗೊಂಡು ಹೋದ್ರು. ಡಾಕ್ಟ್ರ್ ಮೆಹ್ತಾ ಹೇಳ್ತಾರೆ, 7 ಜನ ಟೇಬಲ್ ಸುತ್ತ ನಿಂತಿದ್ದಾರೆ. ತಂಗಿ ಹೆದರಬೇಡ ನಮಗಿನ್ನು ಏನೂ ತ್ರಾಸಾಗೋದಿಲ್ಲ ಅಂದ್ರೆ ಆಕೆ ಕೇಳ್ತಾಳೆ, ಅಂದ್ರೆ ನನ್ನ ಹೃದಯ ತೆರೆದು ನೋಡ್ತೀರೇನು? ಹೌದು, ಇವತ್ತು ನಿಂದು ತೆರೆದ ಹೃದಯದ ಆಪ್ರೇಷನ್ ತಂಗಿ. ನಂದೇನು ಹೆದರುದಿಲ್ರಿ, ನಂದೊಂದು ಪ್ರಶ್ನೆ ಅದ ರೀ ಅಂದ. ಏನು? ಭಗವಂತ ಗೀತೆಯೊಳಗೆ ಹಿಂಗೆ ಹೇಳ್ಯಾನ, ಸರ್ವರ ಹೃದಯದ ನಾನು ಇದ್ದೇನೆ ಅಂತ ಹೇಳ್ಯಾನ. ನೀವು ಆಪ್ರೇಷನ್ ಮಾಡ್ತೀರಲ್ಲ, ಆ ನನ್ನ ಹೃದಯದೊಳಗೆ ಆಪ್ರೇಷನ್ ಮಾಡುವಾಗ ಭಗವಂತಿದ್ದ ಅಂದ್ರೆ ನೀವು ನೋಡಿದ್ರಿ ಅಂದ್ರೆ ನಾ ಎಚ್ಚರಿಕೆ ಬಂದ ಬಳಿಕ ಹೇಳ್ರಿ ಅಂದವು. ಅವನು ಇಂಥ ಪೇಷಂಟ್ ಬಂದಿಲ್ಲ ಅಂದವ. ಅರೆ ಇದು ಆಶ್ಚರ್ಯ. ಡಾಕ್ಟ್ರ್ ಅಂದ, ಆಯಿತು ತಂಗಿ, ಆಯ್ತು ಹೇಳ್ತೀನಿ ಆಯ್ತು ಅಂಥೇಳಿ ಆಪ್ರೇಷನ್ ಚಾಲು ಆಯ್ತು. 2 ತಾಸು ಆಯ್ತು, 3 ತಾಸು ಆಯ್ತು, 6 ತಾಸು ಅವೆಲ್ಲ ತೆರೆದ ಹೃದಯ ಎಲ್ಲ ಹೃದಯ ಬಿಚ್ಚಿ ಹಾರ್ಟ್ ನೋಡಿ ಇಟ್ಕೊಂಡು ಅದನ್ನು ಆಪ್ರೇಷನ್ ಮಾಡಾಕತ್ತಾರೆ. ಮುಗಿದು ಬಂದದ, ಇನ್ನೊಂದು ಸ್ವಲ್ಪ ಹೊಲಿಗೆ ಹಾಕೋದು ಅಷ್ಟೇ. ಪರಂತು ಹಾರ್ಟ್ ನಿತ್ತು ಬಿಡ್ತು. ಹಾರ್ಟ್ ನಿತ್ತು ಕೂಡಲೇ ಡಾಕ್ಟ್ರ್ ಮೆಹ್ತಾಗ ಆಶ್ಚರ್ಯ ಆಯ್ತು. ನನ್ನ ಟೇಬಲ್ ಮ್ಯಾಗ ಯಾವ ಕೇಸ್ ಫೇಲ್ ಆಗಿಲ್ಲ, ಇವತ್ತು ಯಾಕಾತು ಹಿಂಗೆ ಹುಡುಗಿ? ಏನು ಈ ಭಾಳ ಆಶ್ಚರ್ಯಚಕಿತನಾಗಿ ಆ ಕಾಡಿ ನೋಡ್ದ. ಆ ಹುಡುಗಿ ಹೇಳಿದ ಮಾತು ನೆನಪಿಗೆ ಬಂತು ಅವಾಗ. ಅಲ್ಲೇ ಕೈ ಮುಗದಂತಾನೆ ಭಗವಂತ, ನೀ ಬಹುಶಃ ಈ ಹುಡುಗಿ ಹೃದಯ ಇದ್ದದ್ದ ಖರೆ ಆಗಿದ್ರೆ ನನ್ನ ಆಪ್ರೇಷನ್ ಸಕ್ಸಸ್ ಆಗುವಂಗಾಗಲಿಪ್ಪ ಅಂತ ಕಣ್ಣು ಮುಚ್ಚಿ ಒಂದು ನೀರು ಬಿದ್ದು ಕಣ್ಣು ತೆರೆದು ನೋಡ್ತಾ ಹಾರ್ಟ್ ಚಾಲು ಆಗ್ಯದ. ಹಬ್ಬ ಅಂದಮ್ಮ. ಅಲ್ಲ ನಿಂತು ಹಾರ್ಟ್ ಚಾಲು ಆತಂದ ಬಳಿಕ ಭಗವಂತ ಅದಾನೆ ಗ್ಯಾರಂಟಿ ಅಲ್ರಿ. ಆ ಹುಡುಗಿ ಆಪ್ರೇಷನ್ ಮುಗೀತು, ಹೊರಗೆ ಬಂದು ಎಚ್ಚರಿಕೆ ಬಂದ ಕೂಡಲೇ ಹುಡುಗಿ ಕೇಳಿದ್ದೇನು, ನನ್ನ ಹೃದಯ ಭಗವಂತ ಅದಾನ್ರಿ ಯವ್ವ ಶಾಶ್ವತವಾಗ್ಯದ. ನನಗೆ ನಾನು ಇಲ್ಲಿ ತನಕ ನಾಸ್ತಿಕ ಆಗಿದ್ದೆ, ನಿನ್ನ ಹೃದಯದಿಂದ ಭಗವಂತ ನನಗೆ ದರ್ಶನ ಕೊಟ್ಟಿದ್ದಾನ ತಾಯಿ. ಹೃದಯ ಭಗವಂತ ಶಾಶ್ವತವಾಗಿದ್ದಾನೆ, ಅದನ್ನು ಸದ್ಗುರು ಕಡೆಯಿಂದ ನೀನು ಸಾಕ್ಷಾತ್ಕಾರ ಮಾಡಿಕೋ ಅಲ್ರಿ. ಎಂತಹ ಮಾತ್ರಿ ಇದು. ಆದ ಘಟನೆಯನ್ನು ಬರ್ದ ನಾವು ಪುಣ್ಯಾತ್ಮ. ಎಲ್ಲರೇ ದಂತಕಥೆಯಲ್ಲ ಇದು ಹೇಳ್ರಿ. ಆವತ್ತಿನ ತನಕ ನಾಸ್ತಿಕನಾಗಿರ್ತಕ್ಕಂಥ ಡಾಕ್ಟ್ರ್ ಮೆಹ್ತಾ ಆವತ್ತು ಆಸ್ತಿಕ ಆಗ್ಯಾನಂತ ಪುಣ್ಯಾತ್ಮ. ಯಾಕೆ ಈ ಮಾತನ್ನು ಹೇಳಬೇಕು? ನಮ್ಮ ಹೃದಯದಲ್ಲಿ ಭಗವಂತ ಅದಾನನ್ನೋ ನಿಶ್ಚಯ ನಮಗೇ ಇಲ್ಲಲ್ಲ ಅಲ್ಲ. ಅದಾನ ಇಲ್ಲ. ಇಲ್ಲಿ ಕೂತಾಗಣ್ರಿ ನೀವು ಮುಂದೆ ಏನಾರು ಯಾಕೆ ಆಗೋಲ್ಲ ಅಲ್ರಿ. ಮುಂದೆ ಯಾಕೆ ಅಲ್ಲೋ ಯಪ್ಪ, ಇಷ್ಟೆಲ್ಲ ನಡೆದತ್ತಂದ್ರೆ ಯಾರಿಂದ ನಡೆದತ್ತಿದು? ಹಸುಗಳೇನ ನೆಮ್ಮಿಹವು. ನಿಜೂರು ಅಂತಲ್ಲ, ತನುಬೇದೇನು ಎನ್ನೋಳು ಒಂದಿತೇಕೆ ನಾನಾರು ಎಣ್ಣಿ ಶರೀರದೊಳು ನನವ ಆಲಿಸುವ ಸೋಂಕುವ ತನವಾವುದು. ಹಸುಗಳೇನು ನೆಮ್ಮಿಹೋ. ಈ ನುಡಿಗಳು ಜನಿಪವೆಲ್ಲಿಂದ? ಈ ನುಡಿಗಳು ಎಲ್ಲಿಂದ ಬರಾಕತ್ತೇವೆ ಗೊತ್ತೇನು ನಿಮಗೆ? ಅಲ್ಲ, ಎಲ್ಲಿಂದ ಬರಾಕತ್ತೇವೆ? ಈ ಹಸುಗಳು ಏನು ನೆಮ್ಮಿಹವು? ಪ್ರಾಣ ಪಂಚ ಪ್ರಾಣ ಅಪಾನ ಸಮಾನ ಉದಾನ ವ್ಯಾನ. ಇದು ಆಟೋಮೆಟಿಕ್ ಅವನ ಕೃಪೆ ನಡ್ತೋ ಏನು ನೀವು ನೆಲಕ್ಕೆ
ಕಾಲೂರಿ ಜಗ್ಗು ಬಿಡೋದು ಹೆಂಗೇನ್ರಿ ಪ್ರಯತ್ನಪೂರ್ವಕ ಮಾಡಕತ್ತೇನೆ ಅಂದ್ರೆ ಇದು ಎಲ್ಲಿದು ನಡುತ್ತಿ ಯಾರು ನಡೆಸ್ಯಾರ ಇದನ್ನು ಅಲ್ರಿ ನೀವು ಕಂಬಾರ್ತಿದಿ ನೋಡ್ಯಾರಿಲ್ಲ ಹಿಂಗೆ ಜಗ್ತಿರ್ತಾನ ಗಾಳಿ ಬರ್ತಿರ್ತೈತಿ ಇಲ್ಲೊಂದು ಗಾಳಿ ಬರಾಕತೈತಿ ಗೊತ್ತೈತಿ ಯಾವ ಕಂಬಾರ ಎಲ್ಲಿ ಕುಂತು ಜಗ್ಗಾಕತ್ಯಾನ ವಿಚಾರ ಮಾಡು ಯಾವ ಕಂಬಾರದನ ಒಳಗೆ ಎಲ್ಲಿ ಕುಂತು ಜಗ್ಗಾಕತ್ಯಾನ ಯಾರ ಪ್ರೇರಣೆಯಿಂದ ಈ ಯಾವ ಪ್ರಾಣಗಳು ಕಾರ್ಯವನ್ನು ಮಾಡುತ್ತಿದ್ದಾವೆ ಅದಲ್ಲ ಆದ್ದರಿಂದ ವಿಚಾರ ಮಾಡ್ತಮ್ಮ ಹೃದಯದೊಳಗೆ ಭಗವಂತ ಅದಾನೆ ಇಷ್ಟರೇ ಗೊತ್ತಾತಂದ್ರೆ ಕೆಟ್ಟ ಕಲ್ಪನೆಗಳು ನಿಲ್ಲತಾವಂತ ನನಗನಿಸ್ಯದ ಪಾಪ ಮಾಡೋದು ನಿಂದ್ರಿಸ್ತಾನಂತ ಯಾಕೆ ಮನದಳು ಶಿವತಾನು ಮನೆ ಮಾಡಿಕೊಂಡೆ ಅಲ್ಲ ಮನವರಿಯದ ಕಳ್ಳತನವಿಲ್ಲವಲ್ಲ ಮನದೊಳಗೆ ಅದಾನ ಪರಮಾತ್ಮ ಪರಂತೂ ಇದು ಗುಡಿಗೆ ಹೋಗಿ ಹನಿ ಬಡ್ಕೋದು ತಪ್ಪಿಲ್ಲ ಇದಕ್ಕೆ ಆದ್ದರಿಂದ ನಿಜವಾಗಿ ಯಾಕೆ ಹಿಂಗಾಗಕೈತಿ ನಮ್ಮ ಮನೆ ಬರಂದ ಜಗದ್ಗುರು ಸಿದ್ಧಾರೂಢಂಥ ಗುರುಗಳು ಸಿಕ್ಕಿಲ್ಲ ಮರ ಅದಕ್ಕೆ ತಿರುಗಾಡಕತ್ಯಾವ ಇವು ಯಾಕೆ ತಿರುಗಾಕತ್ಯಾವ ಗೊತ್ತದೇನು ಅಂಥ ಗುರು ಸಿಕ್ಕಿಲ್ಲ ಒಳಗೆ ಅದಾನು ಯಾಕೆ ತಿರುಗತಿ ಅನ್ನುವಂಥ ಸದ್ಗುರು ಸಿಕ್ಕಿಲ್ಲ ಸಿಕ್ಕರೆ ಇದು ಗಾಡಿಗೆ ಹಾಯ್ದು ಬಿಡ್ತಿತ್ತು ಪರಂತು ಮಾಡೋದೇನು ಹಣೆ ಬರ ತಿರುಗುದು ಹಣೆ ಬರ ತಪ್ಪಿಲ್ಲ ಆದ್ದರಿಂದ ಸಾಮಾನ್ಯವಾಗಿ ಇಂತಹ ವಿಚಾರವನ್ನು ನಾವು ತಿಳ್ಕೋಬೇಕಾಗಿತ್ತು ಅಂತಂದ್ರೆ ಯೋಗ್ಯವಾಗಿರ್ತಕ್ಕಂಥ ಚರಿತ್ರೆಯನ್ನು ನಾವು ನೋಡಲೇಬೇಕಾಗ್ತದೆ ಪುಣ್ಯಾತ್ಮ ಚರಿತ್ರೆ ಕಡೆಗೆ ಗಮನ ಮಾಡೋಣ ಕೊಂಕಣದೊಳಗೆ ಬ್ರಾಹ್ಮಣ ದಂಪತಿಗಳಿದ್ದರು ಎಲ್ಲಿದ್ದರು ಬ್ರಾಹ್ಮಣ ದಂಪತಿಗಳು ದಂಪತಿಗಳು ಅಲ್ಲ ದಂಪತಿಗಳು ಇದ್ದರು ಏನಾಗಿತ್ತು ಆ ಪೈಕಿ ಸ್ತ್ರೀಗೆ ಭೂತ ಉಪದ್ರವವಾಗಿತ್ತು ಏನು ಮಂತ್ರದೋಷಾದ ಮಾಡಿದರೂ ಕೂಡ ಆ ವಿಪತ್ತು ಕಡಿಯಲಾಗದೆ ನರಸೋಬನವಾಡಿಗೆ ಹೋಗುವಂಥವರಾದರು ಏನಾಗಿತ್ತು ಭೂತ ನಮಗೆ ಐದು ಬಿಡೋದು ಒಂದಲ್ರಿ ಒಂದಾದರೆ ಯಾವರ ಬಿಡಿಸ್ತಿದ್ದಲ್ಲ ಭೂತವು ಕೂಡಿ ಅದ್ಭುತವಾಯಿತು ಕಿಚ್ಚು ಕೋಡಿತು ನೀರು ನೀರಡಿಸಿತ್ತು ಏನು ಬರೀತಾರೆ ಕಿಚ್ಚು ಕೋಡಿತು ನೀರು ನೀರಡಿಸಿತ್ತು ಉರಿ ಪವನ ದೋಷ ಇರಿದು ಇಮ್ಮಡಿಸಿತ್ತು ಕಂಡಿ ಗುಹೇಶ್ವರ ಎಂಥ ಮಾತು ಬರೀತಾರೆ ಭೂತವು ಕೂಡಿ ಅದ್ಭುತವಾಗಿ ಏನು ಅದ್ಭುತ ರೀ ಇದು ಏನು ಅದ್ಭುತ ಏನು ಇನ್ನೂ ಶೋಧ ಮಾಡಕತ್ಯಾರ ಇನ್ನೂ ನೆಲಿಕೆ ಇಲ್ಲ ಒಳಗಿನ ಅದ್ಭುತ ಎಷ್ಟು ಮಂದಿ ರೀ ಕಣ್ಣಿಗೊಬ್ಬ ಕಿವಿಗೊಬ್ಬ ಹೌದಲ್ರಿ ಎಷ್ಟು ಮಂದಿ ಹಾರ್ಟಿಗೊಬ್ಬ ಕಿಡ್ನಿಗೊಬ್ಬ ಇನ್ನೂ ಎಷ್ಟು ಮಂದಿ ಅದಾರ ಇದ್ರ ಮ್ಯಾಗ ಎಷ್ಟು ಮಂದಿ ಹೊಟ್ಟೆ ತುಂಬ್ಕೊಳಕತ್ಯಾರ ಗೊತ್ತೈತೆ ಅದ್ಭುತ ಇನ್ನೂ ಇದ್ರ ನೆಲೆನೂ ಗೊತ್ತಾಗಿಲ್ಲ ಇವನಿಗೆ ಅಲ್ಲ ಅದ್ಭುತವಾಗಿತ್ತು ಇದ್ರೊಳಗೆ ಇದು ಆ ಭೂತವು ಕೂಡಿ ಪೃಥ್ವಿ ಆಪ್ ತೇಜ್ ವಾಯು ಆಕಾಶ ಅದಲ್ಲ ಇದ್ರೊಳಗೆ ಮಣ್ಣದ ನೀರದ ಬೆಂಕಿ ಅದ ಗಾಳಿ ಅದ ಆಕಾಶ ಅದ ಅಲ್ಲ ಮತ್ತು ಬ್ಯಾಸಿಗ್ಯಾಗ ಹಿಂಗೆ ತಿಕ್ಕರಿ ಒಂದು ಉಂಡಿ ಬರ್ತೈತಿ ಬರ್ತೈತಿಲ್ರಿ ಅದೇನು ಬಂಗಾರದ ಬೆಳ್ಳಿದ ಉಂಡಿ ಇಷ್ಟ ಮ್ಯಾಗ ತಿಳ್ಕೊಬಾರ್ದು ಮಣ್ಣಿಂದು ದೇಹ ಮಣ್ಣಿಂದು ಹಾಡ್ಯಾರ ಅಲ್ರಿ ಇದು ಮಣ್ಣಿಂದ ಇದು ಮಣ್ಣು ಹತ್ತಿದ್ರೊಳಗೆ ಮಣ್ಣ ಬೆಂಕಿ ಜಲ ಐತಿಲ್ಲ ಗೆಡ್ಡಿ ಹೊಡೆದ್ರೆ ಗೊತ್ತಾಕತಿ ದಳ 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 ಇಳ್ಯಾಕೆ ಹತ್ತವನು ಎಲ್ಲಿ ಬಂದವು ಅಲ್ಲ ಓಡಿ ಬಂದಾಗ ಮೈ ತುಂಬ ಬೆವರು ಬರ್ತೈತಿ ನೀರು ಐತೆ ಇಲ್ಲ ಭೂಮಿ ಐತಿ ನೀರು ಐತಿ ಬೆಂಕಿನೂ ಐತೆ ರೀ ಬೆಂಕಿ ಐತಿ ಅಂಥೇಳಿ ಜೀವಂತ ಐತಿ ಇದು ಬೆಂಕಿ ತಣ್ಣಗಾತಂದ್ರೆ ಹೊರಗಿನ ಬೆಂಕಿ ಹಚ್ಬೇಕಾಕೈತಿ ಒಳಗಿನ ಬೆಂಕಿ ತಣ್ಣಗಾತಂದ್ರೆ ಹೊರಗಿನ ಬೆಂಕಿ ಹಚ್ಬೇಕಾಕೈತಮ್ಮ ಬೆಂಕಿ ಐತಿ ನಾಡಿ ಹಿಡಿದು ನೋಡ್ತಾರಿಲ್ಲ ಬೆಂಕಿನೂ ಐತಿ ಮತ್ತೇನೈತಿ ಗಾಳಿ ಐತೋ ಇಲ್ಲೋ ಮಾರಾಯ ಗಾಳಿ ಐತಿ ಅದು ಕೂತತಿ ಅದು
ಗಾಳಿ ಬಂದಾತು. ಎತ್ತರ ತರ ಅಲ್ರಿ. ಮೊದಲ ತಾನೇ ಹೇಳ್ತಿತ್ತು, ಗಾಳಿ ನಿಂತ್ಕೊಳ್ಳೋ ಎತ್ರಿ. 4 ಮಂದಿ ಕೂಡಿ ಎತ್ತಾರೆ ಇದನ್ನು ಅಲ್ಲ. ಗಾಳಿ ಐತಿ ಮತ್ತು ಆಕಾಶ ಪೊಳ ಅಂತ ಹೇಳಿ 4 ರೊಟ್ಟಿ ಒಳಗೆ ಹೊಕ್ಕಾವ್ರಿ. ಒಳಗೆ ಪೊಳ ಇದ್ದಿದ್ದಿಲ್ಲ, ಪ್ಯಾಕ್ ಇತ್ತಂದ್ರೆ ಎಲ್ಲಿ ಹೊಕ್ಕಾವ ರೊಟ್ಟಿ? ಪ್ಯಾಕ್ ಇತ್ತಂದ್ರೆ ಇಲ್ಲ, ಹೋಗೋದಿಲ್ಲಪ್ಪ. ಆದ್ದರಿಂದ ಭೂತವು ಕೂಡಿ ಅದ್ಭುತವಾಯಿತು. ಈ 5 ದೇವ ಬಿಡಿಸಾವ ಸದ್ಗುರುನಾಥ. ನರಸೋಬಾಗವಾಡಿ ಕೆಲಸ ಆಗೋದಿಲ್ಲ ಅಲ್ಲ. 5 ಭೂತಗಳನ್ನು ಯಾವ ರೀತಿಯಾಗಿ ನೀವು ಪಂಚೀಕರಣ ಮಾಡ್ತಿರಲ್ಲ, ಆ ಭೂತಗಳನ್ನ ಇದಕ್ಕೇನು ಅರ್ಪಣೆ ಮಾಡಿ ಡಮರುಗ ಬಾರಿಸಿ ಅಲ್ರಿ. ಬರೋಬ್ಬರಿ ಹೋತು ಇದಕ್ಕೆ ಮಚ್ಚಿನ ಹೊಡಿದಾಕತಿ ಹಿಂದಿಂದ ಬೆಂಕಿ ಅದ್ರದ್ದು ಅದೇನು ಮೆಣಸಿಕಾಯಿ ಹಾಕೋದಾಕತಿ ಅಲ್ಲ. ಆದ್ದರಿಂದ ಅವು ಏನಾದರೂ ಅಂತ ಕೇರ ಆ ಹೆಣ್ಮಗಳಿಗೆ ಪಿಶಾಚಿ ಬಡ್ದಿತ್ತು. ಇದು ಏನಂತಾನ? ಭೂತ ಕೂಡಿ ಅದ್ಭುತವಾಯ್ತು. ಕಿಚ್ಚು ಕೋಡಿತ್ತು, ನೀರಡಿಸಿತ್ತು. ಕಿಚ್ಚು ಕೋಡಿತ್ತು ಅಂತಂದ್ರೆ ತಣ್ಣಗಾಯಿತು, ಕಡಿಮೆ ಆಯಿತು. ಕಿಚ್ಚು ಕಡಿಮೆ ಆಯಿತು. ಚೇತನವ ಪುರುಷನೇ ಅದಾನಿವ. ಉಪಾಧಿ ಬರುವುದರಿಂದ ಏನಾಯ್ತು? ಕಿಚ್ಚು ಕಡಿಮೆ ಆಯಿತು. ನೀರಡಿಸಿತ್ತು ಅಂದ್ರೆ ಹೆಂಗ್ರಿ? ನಿಮಗೆ ನೀರಡಿಕೆ ಆದ್ರೆ ನೀರು ಕುಡಿತಪ್ಪ. ನೀರಡಿಸಿದ್ರೆ ಏನು ಕುಡಿಸ್ಬೇಕು ಅದಕ್ಕೆ? ಅದು ಮಹಾತ್ಮರ ವಚನಗಳಲ್ಲಿ ಅದ್ಭುತ ವಚನಗಳು ಇವು ಏನ್ರಿಪ್ಪ. ಅದಕ್ಕೆ ನೀರಡಿಸಿತ್ತು ಅಂತಂದ್ರೆ ಚಲನವಲನವಾಗಿರ್ತಕ್ಕಂಥ ನೀರಿನಂತೆ ಇರ್ತಕ್ಕಂಥ ಮನಸ್ಸು ಏನದಲ್ಲ, ಮನಸ್ಸು ನೀರು ನಿಂತೇನ್ರಿ ಅಂತಾರೆ, ಮನಸ್ಸು ನಿಂತೇನ್ರಿ ಅಂತಾರೆ. ಆ ಮನಸ್ಸಿಗೆ ನೀರಡಿಸಿತ್ತು. ಮನಸ್ಸಿಗೆ ನೀರಡಿಕೆ ಅಂದ್ರೆ ಏನದು? ಬೇಕು ಅದಲ್ರಿ. ಇದಕ್ಕೆ ಬೇಕಾದಷ್ಟು ತಂದು ಹಾಕ್ರಿ ನೀವು ಅಲ್ರಿ. ಎಷ್ಟು ನೀರು ಕುಡಿದ್ರು ದಕ್ಕುದಿಲ್ಲ. ಬೇಕಿದು ಬೇಕೆನಾಗಿದೆ. ಇನ್ನೊಂದು ಬೇಕೆಂತ ಬೊಬ್ಬಿಡ್ತಲಿ ಘಟವನಿದನು, ಏಕೆಂದು ರಚಿಸಿದನೋ ಬೊಮ್ಮನಿದ. ಈ ಬೇಕು ಜಪ ಸಾಕೆನಿಪುದು ಎಂದೆಲೋ ಮಂಕುತಿಮ್ಮ. ಅಬ್ಬಾ, ಬೇಕಿದು ಬೇಕೆನಗಿದೆ. ಇನ್ನೊಂದು ಎಷ್ಟು ಕೊಟ್ಟರು ಬೇಕಾ ಅಲ್ರಿ. ಅದು ತೃಪ್ತಿ ಇಲ್ಲದಕ್ಕೂ. ಆದ್ದರಿಂದ ನೀರಡಿಸಿತ್ತು. ಉರಿ ಪವನ ದೋಷಿರಿದ್ದು ಇಮ್ಮಡಿ ಹೆಚ್ಚಿತ್ತು. ನೀ ತಂದು ಹಾಕಿದಂಗೆ ಉರಿ ಹೆಚ್ಚಾಕತಿ. ಭೋಗದ ಉರಿ ಅರ್ಥಲ್ಲ. ಭೋಗದ ಉರಿ ನೀ ತಂದು ಹಾಕಿದಂಗೆ ಯಾವುದೋ ಒಂದು ಮನೆಗೂ ಉರಿ ಎತ್ತಿತ್ತ. ಪೆಟ್ರೋಲ್ ಗೊಜ್ಜು ಆಶಾಕತ್ತಿದಂತವ ಆರಿರ್ಬೋದನೇ ಅಂದರೆ ಎಲ್ಲರದ್ದು ಕೆಲಸ ಮಾಡಾಕತ್ಯಾರ. ಒಳಗೆ ಉರಿ ಹೆಚ್ಚೈತೆ ತಂದು ಹಾಕಾಕತ್ಯಾರ. ಅದು ಮಾತ್ರ ಹೆಚ್ಚಾಕತಿ, ಕಡಿಮೆ ಆಗಂಗಿಲ್ಲ. ಆದ್ದರಿಂದ ಅಭಿಪ್ರಾಯ ಏನು ಅಂತ್ಯಾರ, ಪ್ರತಿಯೊಬ್ಬರಿಗೂ 5 ದೇವ ಬಡ್ದದ್ದು. ಆದರೆ ಈಕೆಗೆ 1 ದೇವ ಬಡತ್ತೆ ಹೆಣ್ಮಗಳಿಗೆ. ಯಾವ ಔಷಧೋಪಚಾರ ಮಾಡಿದ್ರು ಹೋಗಲಿಲ್ಲ. ನರಸೋಬನ ಹಾಡಿಗೆ ಹೋಗ್ದಾದರು. ಅಲ್ಲಿ ಭಾಳ ಈ ಪಿಶಾಚಿಗಳ ಬಗ್ಗೆ ಭಾಳ ಹೇಳ್ತಾರಲ್ಲಿ. ಅಲ್ಲಿ ಹೋದಾಗ ಆ ನರಸೋಬ ಹಾಡಿಗೆ ಹೋಗಿ ನರಸಿಂಹ ಸರಸ್ವತಿ ಸ್ಥಾನದಲ್ಲಿ ಪ್ರಾರ್ಥಿಸಿದ್ದೇನೆಂದರೆ, ಸ್ತ್ರೀಯ ದೇಹ ಸ್ಥಿತಿಯು ನೆಟ್ಟಗಾದ್ರೆ ನಿನಗೆ 100 ರೂಪಾಯಿಗಳನ್ನು ಅರ್ಪಿಸುತ್ತಿದ್ದೇವೆ ಏನ್ರಿ. ಅಪ್ಪ ನರಸೋಬನವಾಡಿ, ನೀನು ನನಗೆ ನರಸಿಂಹ ಸರಸ್ವತಿ, ನಮ್ಮ ಸ್ತ್ರೀಯ ರೋಗ ನೆಟ್ಟಗಾತಂದ್ರೆ ನಿನಗೆ 100 ರೂಪಾಯಿ ಅರ್ಪಣೆ ಮಾಡ್ತಾ ಇದ್ದೀವಿ. ಹೀಗೆ ಪ್ರಾರ್ಥಿಸಿ ಅಲ್ಲಿ ಪ್ರೇಮದಿಂದ ದೇವರ ಸೇವಾ ಮಾಡುತ್ತಾ ಇರ್ತಾ ಇದ್ದರು. ಕೆಲವು ಕಾಲ ಹೋದ ಬಳಿಕ ಏನಾಯಿತು? ಒಂದಾನೊಂದು ದಿವಸ ಆ ಹೆಣ್ಣುಮಗಳ ಮನಸ್ಸಿನ್ಯಾಗ ಯಾರು ಬಂದರು? ನರಸೋಬ ಬಂದೇನು ಹೇಳ್ತಾ ಇದ್ದಾನ? ನೀನು ಬೇಗನೆ ಇಲ್ಲಿಂದ ಹೊರಟು ಹುಬ್ಬಳ್ಳಿಯಲ್ಲಿರುವ ಸಿದ್ಧಾರೂಢರ ಕಡೆಗೆ ಹೋಗು. ನಾನೇ ಅಲ್ಲಿ ಶರೀರ ಧಾರಣ ಮಾಡಿಕೊಂಡು ಸಿದ್ಧಾರೂಢರ ನಾಮದಿಂದ ಇದ್ದೇನೆ ಅಲ್ರಿ. ಸಿದ್ಧಾರೂಢ ಎಲ್ಲ ಅದಾವನು ಅವನೇ ಅದಾನ ಅಲ್ರಿ.
ಅದಕ್ಕೆ ಆಕೆ ಅವನು ಹೇಳ್ತಾನೆ, ಸಾಕ್ಷಾತ್ ನರಸೋಬನ ವಾಡಿಗೆ ಬಂದು ಹೇಳ್ತಾ ಇದ್ದಾನೆ, ನೀನು ಹುಬ್ಬಳ್ಳಿಗೆ ಹೋಗ್ರಿ, ಅಲ್ಲಿ ನಾನೇ ಸಿದ್ಧಾರೂಢ ನಾಮದಿಂದ ಇದ್ದೇನೆ, ಆ ರೂಪದಿಂದಿರು ನನ್ನನ್ನು ನೀನು ಸೇವಿಸಿದ್ದಾದರೆ, ಆ ನನ್ನ ಸ್ವರೂಪನೇ ಆದ ಸಿದ್ಧಾರೂಢರನ್ನು ಸೇವೆ ಮಾಡಿದ್ಯಾದ್ರೆ ತುಷ್ಟನಾಗಿ ನಿಶ್ಚಯವಾಗಿ ಕೃಪಾ ಮಾಡುವೆನು. ಈ ಅಭಯ ವಚನವನ್ನು ಕೇಳಿ ಆ ಹೆಣ್ಮಗಳು ನಿದ್ರೆಯಿಂದ ಎಚ್ಚೊತ್ತ ಬಳಿಕ ಸ್ವಪ್ನ ವೃತ್ತಾಂತವನ್ನು ಯಾರು ಹೇಳಿದ್ರು? ಪತಿಗೆ ಹೇಳಿದರು. ಅವಾಗ ಅವ ಅಂದ, ಈ ಪ್ರಕಾರ ಅಭಯ ವಚನವನ್ನು ಕೇಳಿ ಆ ಸ್ತ್ರೀಯು ದಂಪತಿಗಳು ಹುಬ್ಬಳ್ಳಿಗೆ ಆ ಕೂಡಲೇ ಹುಬ್ಬಳ್ಳಿಗೆ ಬರುವಂಥವ್ರು ಆದ ಅತ್ಯಂತ ಪ್ರೇಮಯುಕ್ತರಾಗಿ ಅವ್ರ ಪಾದಕ್ಕೆ ಬಿದ್ದು ಅವ್ರೇನಂತಾರೆ ಅಂತ ಕೇಳಿದ್ರೆ ವೃತ್ತಾಂತವನ್ನೆಲ್ಲ ಹೇಳಿದ್ರಪ್ಪ. ನಾವು ನರಸೋಬನ ವಾಡಿಗೆ ಹೋಗಿದ್ದೀವಿ, ಅವ ಈ ಪೇಷಂಟ್ ಅವನ ಕಡೆ ಐತಿ ಅಂದಂತ ಡಾಕ್ಟ್ರಿಗೆ ಹೋಗಿರ್ತಾರೆ, ಗೊತ್ತೈತೆ ನಮಗೆ ನಿಗಂಗಿಲ್ಲ, ನೀನು ಅಲ್ಲಿ ಹೋಗು ಅಂತಾರಲ್ಲ, ಹಂಗೆ ಅವ ನಿಮ್ಮ ಹತ್ತಕ್ಕೆ ಕಳಿಸ್ಯಾನ. ಈ ರೀತಿಯಾಗಿ ಕಳಿಸಿದ್ದ. ನಿನ್ನ ಕೃಪೆ ಆದ್ರೆ ನಾವು ಕೃತಾರ್ಥರಾಗ್ತಾ ಇದ್ದೇವೆ. ಈ ವಚನವನ್ನು ಕೇಳಿ ಸದ್ಗುರುಗಳಂತಾರೆ, ಇಲ್ಲೇ ಇದ್ದು ನೀವು ನಿತ್ಯದಲ್ಲಿಯೂ ಭಜನೆ ಮಾಡುತ್ತಿದ್ದರೆ ಸಮಾಧಾನ ಹೊಂದುವಿರಿ. ಇಲ್ಲೇ ಇರು. ಅಲ್ಲಿ ಹೋಗ್ಯಾರಂದ್ರೆ ಅಲ್ಲಿ ಹೋಗ್ರಿ, ಹಿಂಗೆ ಅಂದಿದ್ದಿಲ್ಲವ ಅಲ್ರಿ, ಹಿಂಗೆ ಒಂದೊಂದು ದೇವ್ರು ತಾವ್ರಿ. ಹ್ಞೂ ನೀ ಅಲ್ಲಿ ಹೋಗಿದ್ದಿ, ಹೋಗಲ್ಲೇ. ಈ ದೇವರ ತಿರುಗುತ್ತಾರೆ, ಗೊತ್ತೈತಲ್ಲ. ಒಂದು ದೇವರ ಕಲಿಯ ಮತ್ತೊಂದು ದೇವರ ಇವು ಎಲ್ಲ ದೇವರುಗಳು ಹನುಮಂತ ಗಿಡ ಶನಿವಾರ ದಿವಸ ಮೀಟಿಂಗ್ ಮಾಡ್ತಾವಂತ್ರಿ. ಮೀಟಿಂಗ್ ನನಗೆ ಹನುಮಂತ ಸ್ವಪ್ನ ಬಂದು ಹೇಳ್ಯಾನ್ರಿ, ನೀವು ಹುಬ್ಬಳ್ಳಿಯಾಗ ಈ ಮಾತು ಹೇಳ್ಬೇಕಂತ. ಆ ಮೀಟಿಂಗ್ ಮಾಡ್ತಾವತ್ತೆ ಎಲ್ಲ ದೇವ್ರುಗಳು. ಯಾಕಂದ್ರೆ ಆ ಮೀಟಿಂಗ್ದಾಗ ತಮ್ಮ ಗುಡಿಗೆ ಬರೋ ಭಕ್ತರು ಲಿಸ್ಟ್ ತೊಗೊಂಡು ಬಂದಿರ್ತಾವ. ಲಿಸ್ಟ್ ತೊಗೊಂಡು ಬಂದ ಕೇಳ್ತಾತ, ಇವ ನಿನ್ನ ಗುಡಿಗೆ ಬಂದಿದ್ದ ಬೇಡ, ಮೊದಲು ನನ್ನ ಗುಡಿಗೆ ಬರ್ತಿದ್ದವ ಅಲ್ರಿ. ಹಿಂಗೆ ತಿರುಗುವಂಥ ಅದಾವಲ್ಲ, ಹಂಗಿಲ್ಲಿದು ನರಸೋ ಮಹಾತ್ಮರಲ್ಲಿ ಯಾವ ಭೇದ ಮಾಡೋರು ಈ ಕಂಪ್ನಿ. ನಮ್ಮ ದೇವ್ರ ಹೆಚ್ಚ, ನಮ್ಮ ದೇವ್ರ ಹೆಚ್ಚ. ಆವಾಗ ಅಂದ ಸಿದ್ಧಾರು, ಏನಿಲ್ಲ ನೀವು ಇಲ್ಲೇ ಇರ್ರಿ, ನಿಮ್ಮ ರೋಗ ನಿವಾರಣೆ ಆಗ್ತದೆ ಅಂತ ಹೇಳಿದಾಗ ವಾಕ್ಯವನ್ನು ಕೇಳಿ ಆಜ್ಞೆ ಅಂತ ದಂಪತಿಗಳು ನಿತ್ಯ ಭಜನೆಯನ್ನು ಮಾಡ್ತಾ ಅನುಭವಿಸುತ್ತಾ ಪ್ರೇಮದಿಂದ ಗುರು ಸೇವಾದಿಗಳನ್ನ ಮಾಡುತ್ತಾ ಇದ್ದರು. ಇದರಿಂದ ಅವರ ಚಿತ್ತಕ್ಕೆ ಬಹಳ ಏನಾಯಿತು ಅಂತ ಕೇಳಿದ್ರೆ ಸಮಾಧಾನ ಆಯಿತು. ಅದರ ಮೇಲೆ ಮಹಾತ್ಮರು ಪವಿತ್ರವಾದ ಸನ್ನಿಧಿ, ಇದರಿಂದ ಸರ್ವ ಭಜನೆ ಮಾನಸಿಕ ವ್ಯಥೆ ನಾಶವಾಗುವವು. ಸರ್ವದ ಭಜನೆ ಮಾಡ್ತಿದ್ರಿ ಅಂದ್ರೆ, ಸದ್ಗುರುನಾಥನ ಸನ್ನಿಧಾನದಾಗ ನೀವಿದ್ರಿ ಅಂತಂದ್ರೆ, ಭವರೋಗವನ್ನು ಕಡಿತಕ್ಕಂಥ ಸದ್ಗುರಿಗೆ ಇವ್ಯಾವ ರೋಗಗಳು. ಆವಾಗ ಅವ್ರಿಗೆ ಭಾಳ ಸಂತೋಷ ಆಯಿತು. ಆಕೆ ಸ್ತ್ರೀಯು ಭೂತ ಬಾಧೆಯು ಸಹ ನಿಶೇಷವಾಗಿ ಹೋಯಿತು. ಅವರು ಆನಂದಯುಕ್ತರಾಗಿ ಸಿದ್ಧನ ಚರಣಗಳಿಗೆ ನಮನ ಮಾಡಿ ಆ ಸ್ತ್ರೀ ಅಂತಾಳಪ್ಪ, ಸದ್ಗುರುನಾಥ ನಿನ್ನ ಕೃಪೆಯಿಂದ ಸರ್ವ ವ್ಯಥೆ ನಾಶವಾಯಿತು. ಆದರೆ ನಿನ್ನ ಚರಣ ಪ್ರೇಮದಿಂದ ನಾವು ಭರಿತರಾದೆವು. ಊರಿಗೆ ಹೋಗಬೇಕು ಅಂತ ನಮಗೆ ಅನಿಸೋದೇ ಇಲ್ಲ, ಇಲ್ಲೇ ಇರಬೇಕು ಅಂತ ಅನಿಸ್ತದೆ. ಯಾಕಂದ್ರೆ ನಾಷ್ಟ ಅದ, ಊಟದ, ಬಜಿ ಅದಾವ್ರಿ. ಹಿಂಗಾಗಿ ನಮ್ಗೆ ಬಹುಶಃ ಇನ್ನೊಂದಿಷ್ಟು ದಿವಸ ಹಿಂಗೆ ಇದನ್ನು ಮುಂದುವರಿಸ್ಬೇಕು ಅಂತ ಕೆಲವು ಮಂದಿ ಅಭಿಪ್ರಾಯ ಅದ. ಮನ್ಯಾಗ ಸಿಗುದಿಲ್ಲ ಬಜಿ ತಮ್ಮ ಅಲ್ರಿ, ಅಂಥ ಟ್ರಸ್ಟಿ ವ್ಯವಸ್ಥೆ ಮಾಡ್ಯಾರ ಪುಣ್ಯಾತ್ಮರಲ್ಲ. ಆದ್ದರಿಂದ ನಮ್ಗೆ ಇಲ್ಲೇ ಇರುವಂಗಾಗ್ತದೆ ಅಂದಾಗ ಅವರು ಸದ್ಗುರು ಅಂತಾರೆ, ಆ ದಂಪತಿಗಳ ಕುರಿತು ನೀವು ನಿಮ್ಮ ಗ್ರಾಮಕ್ಕೆ ಹೋಗಿ ಇದೇ ಪ್ರೇಮವನ್ನು ಮನಸ್ಸಲ್ಲಿ ಹಿಡಿದು ನಿರಂತರ ಸದ್ಗುರು ಚರಣವನ್ನು ಚಿಂತಿಸುವವರಾಗಿರಿ. ನೀವು ಹೋಗಿ ಆ ಸದ್ಗುರು ಚರಣವನ್ನು ಸದಾ ಚಿಂತನೆ ಮಾಡಿರಿ ಅಂತ ಅಂದದ್ದನ್ನು ಕೇಳಿ ಆ ದಂಪತಿಗಳು ನಮಸ್ಕಾರ ಮಾಡಿ ಆಜ್ಞೆ ಪಡ್ಕೊಂಡು ತಮ್ಮ ಗ್ರಾಮವನ್ನು ಕುರಿತು ಹೋಗುವಂಥವ್ರು.
ಊರಿಗೆ ಹೋಗಿ ಮನಸ್ಸಿನಲ್ಲಿ ಚಿಂತೆ ಮಾಡ್ತಾರೆ. ಈ 100 ರೂಪಾಯಿ ಯಾರಿಗೆ ಕೊಡಬೇಕಪ್ಪ? ನರಸೋಬಾಗ ಕೊಡಬೇಕು, ಏನು ಸಿದ್ಧಾರ್ಥ ಕೊಡಬೇಕು? ಇದೊಂದು ಚಿಂತೆ ಅವ್ರು. ಯಾಕೆ ಬೇಡ್ಕೊಂಡು ನೋಡಪ್ಪ, ಕಡಿಮೆ ಆದ್ರೆ 100 ರೂಪಾಯಿ ಕೊಡ್ತೀವಿ ಅಂತ ನರಸೋಬಾನವಾಡಿಗೆ ನಾವು ಮಾತು ಕೊಟ್ಟಿವಿ. ಈಗ ಹೆಂಗೆ ಮಾಡಬೇಕು? 100 ರೂಪಾಯಿಗಳನ್ನು ಕೊಡಬೇಕು ಅಂದ ನರಸೋಬಾನಿಗೆ ಪ್ರಾರ್ಥಿಸಿದ್ದೆವು. ಈಗ ಸಿದ್ಧಾರ್ಥ ಕೃಪೆಯಿಂದ ಗುಣ ಆಗಿರುವಾಗ ರೂಪಾಯಿ ಯಾರಿಗೆ ಕೊಡಬೇಕು? ಈ ಚಿಂತೆ ಮಲಗಿದ್ದಾಗ ಸ್ತ್ರೀ ನರಸೋಬಾನ ಮತ್ತೆ ಬಂದಂತವ ಬಂದೇನಂತಾನ, ನೀವು ಬೇಡಿಕೊಂಡ ಹಣವನ್ನು ಸಿದ್ಧಾರ್ಡ್ರಿಗೆ ಕೊಡ್ರಿ ಅಲ್ರಿ. ಯಾರು ರೋಗ ಕಡಿಮೆ ಮಾಡ್ಯಾರ ಅದ ಡಾಕ್ಟ್ರಿಗೆ ಬಿಲ್ ಕೊಡ್ಬೇಕಿಲ್ರಿ. ಮತ್ತೊಬ್ರಿಗೆ ಕೊಡಕ್ಕೆ ಹೋದ್ರೆ ಹೆಂಗೆ ತೊಗೋತಾನವ ಅಲ್ರಿ. ಹೀಗೆಂದು ಆ ಮಹಾತ್ಮನು ಅಂತರ್ಧಾನ ಮಾಡಿ ಹೋಗುವಂಥವನ ಅದನು. ಶ್ರೀ ಪತಿಗೆ ಹೇಳಿದಳು. ಸ್ವಪ್ನದಲ್ಲೇ ನರಸೋಬ ಬಂದು ಈ ರೀತಿ ಹರಕೆ ಹಣವನ್ನು ಸಿದ್ಧಾರ್ಡಿಗೆ ಕೊಡಂತಂದಾನೇ. ಆಗ ಪತಿ ಆದರೂ ಕೂಡ ಆ ಮಹಾ ಆಜ್ಞೆಯನ್ನು ಸ್ತ್ರೀ ಸಮೇತ ಕರ್ಕೊಂಡು ಹುಬ್ಬಳ್ಳಿಗೆ ಬರ್ತಾನೆ. ಸಿದ್ಧಾರ್ಡಿಗೆ ಭೇಟಿನೂ ಆಗ್ತಾನೆ. ಇಬ್ಬರೂ ದೈನ್ಯ ಭಾವದಿಂದ ಪ್ರಾರ್ಥಿಸುತ್ತಾರೆ. ಇಬ್ಬರು ಏನಂತಾರೆ? ದೈನ್ಯ ಭಾವದಿಂದ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದಾರಲ್ಲ. ಏನು ಅಪ್ಪ, ನಾವು ನರಸೋಬ ಬೇಡ್ಕೊಂಡಿದ್ದೀವಿ 100 ರೂಪಾಯಿ ಕೊಡ್ತೀವಿ ಅಂತ. ಆದರೆ ನಿಮ್ಮ ಕೃಪೆಯಿಂದ ಅದು ನಿವಾರಣೆ ಆಗ್ಯದ. ಈಗ ಹಣವನ್ನು ಯಾರಿಗೆ ಕೊಡಬೇಕೆಂಬ ಚಿಂತೆ ಮಾಡುವಾಗ ಸ್ವಪ್ನದಲ್ಲಿ ನರಸೋಬಾನು ಬಂದು ಆ ಹಣವನ್ನು ಸಿದ್ಧಾರ್ಡ್ರಿಗೆ ಅರ್ಪಣೆ ಮಾಡಿರಿ ಅಂತ ಹೇಳ್ಯಾನ. ಆಜ್ಞೆ ಅಂತ ನಾವು ಹಣವನ್ನು ಕೊಡುವ ಉದ್ದೇಶದಿಂದ 100 ರೂಪಾಯಿ ತೆಗೆದುಕೊಂಡು ತಮ್ಮ ಚರಣದಲ್ಲಿ ನಾವು ಅರ್ಪಿಸೋಕ್ಕೆ ಬಂದಿದ್ದೇವೆ. ಅವರ ಆಶೀರ್ವಾದವನ್ನು ಪಡೆದುಕೊಂಡು ಸ್ವಗ್ರಾಮಕ್ಕೆ ಹೋಗಬೇಕು ಅಂತ ನಾವು ಬಂದೀವಿ. ಏನು ಅಡ್ಡಿ ಇಲ್ಲ, ನೀವು ಅಲ್ಲಿ ಅದನ್ನು ಇಲ್ಲೇ ಕೊಡ್ರಿ, ಕೊಟ್ಟು ನೀವು ಊರಿಗೆ ಹೋಗ್ರಿ. ಆದರೆ ನೀವು ನರಸೋಬ ಬ್ಯಾರೆ ಸಿದ್ಧಾರ್ಥ ಬ್ಯಾರೆ ಅಂತ ತಿಳ್ಕೊಬೇಡ್ರಿ ಅಲ್ರಿ. ಈ ಭೇದ ಬುದ್ಧಿ ಹೋಗೋದು ಭಾಳ ಕಷ್ಟ ಅದ ರೀ. ನಮ್ಮ ದೇವ್ರ ಹೆಂಗೈತಿ ಗೊತ್ತೈತೇನು? ಬೆಂಕಿ ಇದ್ದಂಗದ. ನಮ್ಮ ದೇವ್ರು ನೀರು ಇದ್ದಂಗೆ ನೀರು. ಬೆಂಕಿ ಏನು ಮಾಡ್ತೈತೆ? ಯಾಕೆ ಹೋಗ್ತೈತೆ ಅದು ಅಲ್ಲ? ಬಡ್ದಾಟ ಹಿಂದ್ಕೊಮ್ಮೆ ಹೇಳಿ ಕತೆ ಗೊತ್ತತಿ. ಏನಾಗಿತ್ತು ಅಂತಂದ್ರೆ, ಮೂರ್ತಿಗಳನ್ನು ಮಾರ್ತಕ್ಕಂಥ ಒಬ್ಬ, ಮಣ್ಣಿನ ಮೂರ್ತಿ ಮಾಡಿ ಮಾರ್ತಕ್ಕಂಥವ. ಅವ ಏನು ಮಾಡ್ತಿದ್ದ? ಎಲ್ಲ 4 ಮೂರ್ತಿ ಮಾಡ್ಕೊಂಡ. ಶಿವ, ವಿಷ್ಣು, ಪಾರ್ವತಿ, ಗಣೇಶ್ 4 ಮೂರ್ತಿ ತೊಗೊಂಡು ಪ್ಯಾಟಿಗೆ ಹೋದಪ್ಪ. ಪ್ಯಾಟ್ಯಾಂಗ ಎಲ್ಲ ಭಕ್ತರು ಬರೋಣ ಅಲ್ರಿ. ಶಿವನ ಭಕ್ತರು ನೋಡಿದ್ರು, ಅಬ್ಬಾ ಏನು ಶಿವಪ್ಪ, ಆ 4ರೊಳಗೆ ಶಿವನ ಸುಂದರ ಕಾಣಿಸಾಕೈತಿ ಇವ್ರಿಗೆ. ಯಾಕೆ? ಒಳಗೆ ಅದಾನಲ್ಲ ಶಿವನ ಇದದ ಚಿಂತನೆ ಅದ. ಎಷ್ಟು ಹೇಳಿಪ್ಪ? 1000 ರೂಪಾಯಿ ತಗೋ. ಶಿವನ ಮೂರ್ತಿ ಖರೀದಿ ಮಾಡಿದರು. ಮುಂದೆ ವಿಷ್ಣುನ ಭಕ್ತರು ಬಂದರು. ವಿಷ್ಣುನ ಸುಂದರ ಕಾಣಿಸಿದ. ಏನು ಸುಂದರದನಪ್ಪ. ವಿಷ್ಣುಗೆ ಎಷ್ಟು ಹೇಳಿದ್ರಿ? ಆ ವಿಷ್ಣು ಅಲ್ಲ, ಈ ಮಣ್ಣಿನ ವಿಷ್ಣುಗೆ. ವಿಷ್ಣುಗೆ 1000 ತಗೋ, ಖರೀದಿ ಆಯಿತು. ಮುಂದೆ ಬಂದು ಯಾರು? ಪಾರ್ವತಿಗೆ ಈ ದೇವಿ ಹೋದವ್ರಿಗೆ ಪಾರ್ವತಿನೂ ಶ್ರೇಷ್ಠ. ಆಗಲಿ 1000 ರೂಪಾಯಿ ಕೊಟ್ಟರು, ಪಾರ್ವತಿನ ತೊಗೊಂಡ್ರು. ಗಣಪತಿ ಕಂಪ್ನಿ ಬರ್ತಲ್ಲ, ಅಬ್ಬಾ ಏನು ಗಣಪತಿಪ್ಪ ಅಂತಂದು ಗಣಪತಿ ಹೆಂಗೆ 1000 ಖರೀದಿ ಆಯ್ತು. ಅವರೆಲ್ಲ ತೊಗೊಂಡು ಹೊಂಟ್ರಪ್ಪ. ಏನದು ಅಂತ್ಕ್ಯಾರ, ಮೂರ್ತಿ ಒಯ್ಯೋ ಮುಂದೆ ಮೆರವಣಿಗೆ ಮಾಡ್ಕೊಂಡು ಹೋಗ್ಬೇಕಾಗ್ತೈತಿ. ಆ ದೇವ್ರ ಮೆರವಣಿಗೆಗೋ ಏನು ಯಾರಿಗೋ ಗೊತ್ತಿಲ್ಲ. ಮತ್ತು ಮೆರವಣಿಗೆ ಸಾಮಾನುಗಳದ ಗೊತ್ತೈತಿ ಏನೇನು? ಅಂದಾಗ ದೇವ್ರ ಹುರುಪಾಗೋದ್ರಿ. ಎಲ್ಲರೂ ಹಾಕಿದ್ರೆ ಬಾಟ್ಲಿ ಹಾಕಿ ಮೆರವಣಿಗೆ ನಡೀತಾರೆ. ಮನಗಂಡ ಈ 4 ಕೋಟ ಒಂದು ಜಾಗ ಬರ್ತೈತಲ್ಲ, ಎಲ್ಲ ದೇವ್ರುಗಳು ಅಲ್ಲಿ ಬಂದಾಗ ಶಿವನ ಮೂರ್ತಿ ಅವರು, ವಿಷ್ಣು ನಾವು ದಾರಿ ಬಿಡಂಗಿಲ್ಲ, ನಮ್ಮ ಶಿವ ಶ್ರೇಷ್ಠದ. ಅವರೇ ಕೇಳ್ತಾರೆ ವಿಷ್ಣು, ಏನೋ ನಿಮ್ಮ ಶಿವ ಸ್ಮಶಾನದಾಗ ಕೊಂಡಿರ್ತಾನೆ, ಕಳ್ಕೊಂಡು ಹೋಗಲಿ
ನಮ್ಮ ವಿಷ್ಣು 10 ಅವತಾರ ಮಾಡ್ಯಾನ ಗೊತ್ತೈತಿ. ಹಂದ್ಯಾಗೇನ ಅವನು ಅದಲ್ಲ ಸುರ್ವರಿ ಜಗಳಗಳು. ಹಂದೆ ಅವನು ಅದಲ್ಲ. ಹಂದೇನತ್ತೀವ ಅವ ನರಕಾಸುರನ ಕೊಂದಾನೋ ಹೊಚ್ಚಿ ಅಂದ. ಇವರಿಬ್ಬರು ನಡ್ಬರ್ಕೆ ಏನಂದ್ರೆ ಗೊತ್ತದ, ಈ ದೇವಿ ಕಂಪ್ನಿ. ದೇವಿ ಅಂದ್ರೆ ಏನು ತಿಳ್ಕೊಂಡ್ರಿ, ದಾರಿ ಬಿಡ್ರಿ. ದೇವಿ ಅಂದ್ರೆ ಏನು ತಿಳ್ಕೊಂಡ್ರು, ಮಂಚದ ಕಾಲಾಗ್ಯಾವ ಎಲ್ಲ. ನೀವು ಓದೋದಿಲ್ಲ ದೇವಿ ಪುರಾಣ. ಮಂಚದ ಕಾಲಾಗ್ಯಾವ, ದಾರಿ ಬಿಡ್ರಿ ನಮ್ಮ ಅವ್ಗ ಅವಂದ. ಈಗ ಗಣಪತಿನ ಅಲ್ಲೋ ಮೊದಲ ಪೂಜೆ ಯಾರ್ದಪ್ಪ? ನಮ್ಮ ಗಣಪತಿ ಹೆಚ್ಚದಾನ, ದಾರಿ ಬಿಡ್ರಿ. ಬಡ್ದಾಟ್ರಿ, ನಮ್ಮ ದೇವ್ರ ಹೆಚ್ಚು ನಿಮ್ಮ ದೇವ್ರ ಹೆಚ್ಚು. ಬಡ್ದಾಟ ಆಗಿ ಯಾರು ಕೇಳವಲ್ರಿ. ಇವು ಮೂರ್ತಿ ಮಾರಿಕೊಂಡು ಹೊಂಟಿದ್ಲ. ಅವ್ನು ನೋಡ್ದ, ಏನಿದು ಗದ್ಲ ಅಂದವು. ಯಪ್ಪ 4 ಮೂರ್ತಿ ತಂದಾರು, ನಮ್ಮ ದೇವ್ರ ಹೆಚ್ಚು ಬಡ್ದಾಡಕತ್ಯಾರು. ಅವಂದ ನಮ್ಮ ಕಂಪ್ನಿ ಅಂದವ. ನಾ ಪೂಜೆ ಮಾಡಕ್ಕೆ ಕೊಟ್ಟು ನೀವು ಬಡ್ದಾಡಕತ್ತೀವಲ್ಲ, ಆಶ್ಚರ್ಯ. ಅವ ಬಂದ, ತಮ್ಮಗೌಡ್ರೆ ನೀವು ಸರಿ ಯಾರು ಹೇಳಿ ಕೇಳವಲ್ರಿ, ನಾ ಎಲ್ಲ ಮಾಡ್ತೇನೆ ಸರಿ. ತಮ್ಮ ಯಾರ್ಯಾರು ಏನೇನಪ್ಪ, ನಮ್ಮ ಶಿವ ಶ್ರೇಷ್ಠ, ನಮ್ಮ ವಿಷ್ಣು ಶ್ರೇಷ್ಠ, ಗಣಪತಿ ಶ್ರೇಷ್ಠ, ಸರಿ ಎಲ್ಲ ಮೂರ್ತಿರ್ತಾರೆ ಅಂದ. ದೊಡ್ಡ ಕಲ್ಲು ತೊಗೊಂಡ ಕುಟ್ಟಿ ಪುಡಿ ಮಾಡಿದವ. ಎಲ್ಲ ಕುಟ್ಟಿ ಪುಡಿ ಅವಾಗೇನು ರೀ ಮಾಡಿದವನ ಅಂದಾನ. ಅವಾಗೇನು ಹೆದರಿಕೆ ಬೆದರಿಕೆ. ಕುಟ್ಟಿ ಪುಡಿ ಮಾಡ್ದ. ಆ ಶಿವನ ಕಂಪ್ನಿ ಕರೆದ, ನಿಮ್ಮ ಶಿವನ್ ತಗೋ, ನೀವು ವಿಷ್ಣು ತಗೋ ಅಂದರು. ಅವ್ರಂದ್ರು ಮಣ್ಣು ಮಾಡಿದ್ರು. ಮಾರಾಯ ಹೆಂಗೆ ತಗೋ? ಅದು ಮೊದಲು ಮಣ್ಣು ಇತ್ತು ಅಂದವ. ಮೊದಲು ಏನಿತ್ತು ಅದು ಮಣ್ಣು. ನಾನು ಬೇರೆ ಬೇರೆ ನಾಮ ಬೇರೆ ಬೇರೆ ರೂಪ ಮಾಡಿ ಪೂಜೆ ಮಾಡಕ್ಕೆ ಕೊಟ್ಟೇನೆ. ಬಳಗೋಡ್ರಿ ಅಂದ್ಕೂಡ್ಲೆ ಈಗ ಗೊತ್ತಪ್ಪ ನಮಗೆ ಎಲ್ಲ ಮಣ್ಣಿನೂ ಅದ ಅಣೋದು ಅಲ್ಲ. ಹಂಗಾರ ಈಗ ಮಾತು ಮಾಡಿಕೊಡ್ತಾನು, ಇನ್ನು ಜಗಳ ಬೇಡ. ಇನ್ಯಾಕೆ ಜಗಳದಪ್ಪ? ಅವನು ಶಿವನಲ್ಲಿದ್ದವನು ಅದ ಮಣ್ಣ, ವಿಷ್ಣುವಲ್ಲಿದ್ದವನು ಅದ ಮಣ್ಣ. ಸತ್ಯ ಜ್ಞಾನ ಆದ ಬಳಿಕ ನಾಮರೂಪಗಳು ಹಾಳಾಗಿ ಹೋಗ್ತಾವ. ಆವಾಗ ಅವ್ರು ಪುನಃ ತಮ್ಮ ಮೂರ್ತಿಗಳನ್ನು ಮೆರವಣಿಗೆ ಮಾಡಿಕೊಂಡು ತೆಗೆದುಕೊಂಡು ತಮ್ಮ ಊರಿಗೆ ಹೋದ್ರಂತ. ನೀವು ನಿಮ್ಮ ರೂಮಿಗೆ ಹೋಗ್ರಿ, ನಾವು ನಮ್ಮ ಮಟ್ಟಕ್ಕೆ ಹೋಗ್ತೀವಿ. ಸದ್ಗುರುನಾಥ್ ಮಹಾರಾಜ್.